ಫಸ್ಟು ಪನ್ನೀರನ್ನ ಈಗ ಕಟ್ ಮಾಡ್ಕೊಂಡಿದ್ದೀನಿ. ಇದು ನಾನು ಲಂಚಿಗೆ ಪ್ರಿಪೇರ್ ಮಾಡೋಣ ಅಂತ ಪನ್ನೀರನ್ನ ಕಟ್ ಮಾಡಿಕೊಂಡು ಒಂದು ಗಿಣ್ಣೆ ತೊಗೊತೀನಿ. ಇದಕ್ಕೆ ಸ್ವಲ್ಪ ಕರ್ಡ್ ಹಾಕ್ಕೊತೀನಿ. ಸ್ವಲ್ಪ ಹಾಕ್ಕೊತೀನಿ ನಾನು, ಜಾಸ್ತಿ ಹುಳಿ ಆಗುತ್ತೆ ಅಂತ. ಇದಕ್ಕೆ ಸ್ವಲ್ಪ ಸಾಲ್ಟು, ಪಿಂಕ್ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ನಾನು. ಮತ್ತು ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಸ್ಪೈಸಿ ಇರಲಿ ಅಂತ, ಜಾಸ್ತಿ ಇಲ್ಲ ಸ್ವಲ್ಪ. ಇದಕ್ಕೆ ಆ್ಯಕ್ಚುಲಿ ಜಾಸ್ತಿ ಮಸಾಲ ಹಾಕ್ಕೊತಾರೆ, ಅದು ಇದು ಬೇರೆದಲ್ಲ. ಬಟ್ ನಾನು ಮಸಾಲ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ಉಪ್ಪು, ಖಾರ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಇದನ್ನ ಇದು ಮಾಡಿ ಇವಾಗ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಈಗ ಪನ್ನೀರ್ ಹಾಕ್ತಾ ಇದ್ದೀನಿ. ಹಾಕಿ ಹೀಗೆಲ್ಲ ಇದು ಕಲಿಸ್ಕೊತೀನಿ. ಕ್ಯಾಪ್ಸಿಕಮ್ ಹಾಕ್ಬೋದಿತ್ತು, ಬಟ್ ಕ್ಯಾಪ್ಸಿಕಮ್ ಹಾಕಿದ್ರೂ ಯಾರೂ ತಿನ್ನಲ್ಲ. ಸೊ ಅದಕ್ಕೋಸ್ಕರ ಹಿಂಗೆ ಕಲಿಸ್ತಾ ಇದ್ದೀನಿ. ಬೇಕಾದ್ರೆ ಆನಿಯನ್ ಹಾಕ್ಕೊಳ್ತೀನಿ, ನೋಡ್ತೀನಿ. ಆನಿಯನ್ ಹಾಕ್ಕೊಳ್ಳೋದಾದರೆ ಹಾಕ್ಕೊತೀನಿ, ವೇಸ್ಟ್ ಹಾಕೋದಾದರೆ ಯಾಕೆ ಅಂತ ಆನಿಯನ್ ಕೂಡ. ನೋಡಿ ಕಲಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನೋಡೋಣ, ಈಗ ಆನಿಯನ್ ಹಾಕೋದಾಗ ಹಾಕ್ತೀನಿ, ಇಲ್ಲ ಅಂದರೆ ಹಂಗೆ ನಾರ್ಮಲಾಗಿ ಹಂಗೆ ಮಾಡಿಬಿಡ್ತೀನಿ. ನಾರ್ಮಲಾಗಿ ಮಾಡ್ತಾಯಿದ್ದೀನಿ. ತಳ ಹಿಡ್ದಿರೋದು ಹಂಗೆ ಅದು ನೋಡಿ ಹೀರೋಗಿದೆ. ಟ್ರೈ ಮಾಡ್ತೀನಿ, ಒಂದು ಟ್ರೈ ಮಾಡೋಣ. ಚೆನ್ನಾಗಿದೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿದೆ. ಹೇಳಿ ಏನೇನು ತಿಂತಾ ಇದೆಯಾ? ಪನ್ನೀರ್ ಇದೆ ಪ್ರೋಟೀನ್ಗೆ, ದೊಡ್ಡ ಪೀಸ್ ಪನ್ನೀರು, ಮತ್ತು ನಾರ್ಮಲ್ ರೈಸು, ಮತ್ತು ಹೀಟ್ ಆಗಬಾರ್ದು ಅಂತ ಮೊಸರು ಮತ್ತು ಸೌತೆಕಾಯಿ. ಪ್ರಾಪರ್ ಡಯಟ್ ಫುಡ್. ತಿನ್ನು, ಪನ್ನೀರ್ ತಿನ್ನು. ಪನ್ನೀರ್ ದೊಡ್ಡ ಪೀಸ್ ಮಾಡಿದ್ದೀವಿ ಈ ಸತಿ, ಚಿಕ್ಕ ಚಿಕ್ಕದು ಬೇಡ ಅಂತ. ಚೆನ್ನಾಗಿದೆಯಾ? ಹೇಳು ಟ್ರೈ ಮಾಡಿ ಅಂತ. ನೀವು ಟ್ರೈ ಮಾಡಿ. ಬಟ್ ಸ್ಟಿಕ್ಕಲ್ಲಿ ಕಷ್ಟ ಮಾಡೋಕ್ಕೆ, ಹಿಂಗೆ ಮಾಡಬೇಕು. ತವಾದಲ್ಲಿ ಹಾಕಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ಒಳ್ಳೆ ಮಸಾಲೆ ಹಾಕ್ಬಿಟ್ಟು ತವಾ ಫ್ರೈ ಮಾಡಿದ್ರೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ತೀನಿ. ನಾನು ನಾರ್ಮಲ್ ಆಯಿಲೇ ಹಾಕ್ಬಿಟ್ಟೆ, ಸ್ವಲ್ಪ ಹಾಕ್ಬಿಟ್ಟೆ.
ಅದು ಸಡನ್ನಾಗಿ ವಿಡಿಯೋ ಮಾಡೋವಾಗ ಸಿಕ್ಕಿಲ್ಲ ಅಂದ್ಬಿಟ್ಟು ನಾರ್ಮಲ್ ಆಯಿಲ್ ತುಪ್ಪ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಬರ್ತದೆ. ತುಪ್ಪ ಹಾಕಿದ್ರೇ ಅಲ್ವಾ ಒಳ್ಳೇದು ನಾರ್ಮಲ್ ಆಯಿಲ್ಗಿನ. ಸರಿ ತಿನ್ನು.